ಈ ವಿಡಿಯೋದಲ್ಲಿ ರೇವಾ ಯೂನಿವರ್ಸಿಟಿ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ರೇವಾ ಯೂನಿವರ್ಸಿಟಿ 2003 ಅಲ್ಲಿ ಸ್ಟಾರ್ಟ್ ಆಯ್ತು. ಸೊ ಒಂದು ವಿಟಿಯು ಏಡೆಡ್ ಕಾಲೇಜ್ ಆಗಿ ನೆಕ್ಸ್ಟ್ ಅಟೋನಮಸ್ ಕಾಲೇಜ್ ಆಗಿ 2013ರಲ್ಲಿ ಯೂನಿವರ್ಸಿಟಿ ಆಗಿದೆ ರೇವಾ ಯೂನಿವರ್ಸಿಟಿ. ಸೊ ಈಗ ನಿಮ್ಗೆ ಏನಾದ್ರು ಡಿಗ್ರಿ ಬೇಕು ಅಂದ್ರೆ ರೇವಾ ಯೂನಿವರ್ಸಿಟಿಯಲ್ಲೇ ಸಪರೇಟ್ ಆಗಿ ನಿಮ್ಗೆ ರೇವಾ ಯೂನಿವರ್ಸಿಟಿ ಡಿಗ್ರಿನೇ ಸಿಗುತ್ತೆ. ಸೊ ಈ ಕಾಲೇಜು ಗ್ರಾಜುವಲಿ ಬ್ಯಾಂಗ್ಳೂರಲ್ಲಿ ಒಂದು ಟಾಪ್ ಕಾಲೇಜ್ ಆಗೋ ರೇಂಜ್ಗೆ ಬೆಳೀತಾ ಇದೆ. ಸೊ ಈ ಕಾಲೇಜ್ಗೆ ಅಡ್ಮಿಷನ್ಗೂ ಅಷ್ಟೇ ತುಂಬಾ ಡಿಮ್ಯಾಂಡ್ ಇದೆ. ಸೊ ಒಳ್ಳೊಳ್ಳೆ ಕೋರ್ಸಸ್ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಕ್ಯಾಂಪಸ್ ಒಂದು 45 ಎಕರೆ ಕ್ಯಾಂಪಸ್ ಇದೆ. ತುಂಬಾ ಮಾಡರ್ನ್ ಕ್ಯಾಂಪಸ್ ಅಂತಾನೆ ಹೇಳ್ಬೋದು. ಸೊ ಇದು ಎಕ್ಸಾಕ್ಟ್ ಲೊಕೇಟ್ ಆಗಿರೋದು ಕಟ್ಕೇನಹಳ್ಳಿ ಹತ್ರ. ಸೊ ನೀವು ರೀಚ್ ಆಗ್ಬೇಕು ಅಂದ್ರೆ ತುಂಬಾ BMTC ಬಸ್ಸಸ್ ಫೆಸಿಲಿಟಿ ಇದೆ. ಸೊ ಈ ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಟ್ರಾನ್ಸ್ಪೋರ್ಟೇಷನ್ ವೈಸ್ ತುಂಬಾ ಕಂಫರ್ಟಬಲ್ ಆಗಿದೆ. ಸೊ ಈಗ ರೀಸೆಂಟ್ ಆಗಿ ಏರ್ಪೋರ್ಟ್ಗೆ ಮೆಟ್ರೋ ಲೈನ್ ಬರ್ತಾ ಇದೆ. ಸೊ ನೀವು ಬಾಗ್ಲೂರ್ ಕ್ರಾಸ್ ಅಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ನಿಮ್ಗೆ ಸೊ 2 to 3 ಕಿಲೋಮೀಟರ್ಸ್ ಅಲ್ಲಿ ನಿಮ್ಗೆ ರೇವಾ ಕಾಲೇಜು ಸಿಗುತ್ತೆ. ಸೊ ಫ್ಯೂಚರ್ ಅಲ್ಲಿ ಇನ್ನ 1 ಇಯರ್ ಅಲ್ಲಿ ಮೇ ಬಿ ಮೆಟ್ರೋ ಕನೆಕ್ಟಿವಿಟಿ ಸಿಗೋ ಚಾನ್ಸಸ್ ಇದೆ. ಸೊ ಇದೊಂದು ಹ್ಯೂಜ್ ಅಡ್ವಾಂಟೇಜ್ ಆಗುತ್ತೆ. ಸೊ ಈಗ ಯೂನಿವರ್ಸಿಟಿ ಆಗಿರೋದ್ರಿಂದ ಇವರು ಇಂಡಸ್ಟ್ರಿ ಅಲೈನ್ ಸಿಲೆಬಸಸ್ ಜಾಸ್ತಿ ಮಾಡ್ತಿದ್ದಾರೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಸ್ವಲ್ಪ ಪ್ಲೇಸ್ಮೆಂಟ್ ವೈಸ್ ಬೆಟರ್ ಆಗ್ತಿದೆ ರೇವಾ ಯೂನಿವರ್ಸಿಟಿ. ಸೊ ಈಗ ಲಾಸ್ಟ್ ಇಯರ್ ಅಲ್ಲಿ ಐ ಥಿಂಕ್ 56 lakhs ಲಾಸ್ಟ್ ಇಯರ್ ಅಲ್ಲಿ 56 lakhs ಹೈಯೆಸ್ಟ್ ಪ್ಯಾಕೇಜ್ ತನಕ ರೀಚ್ ಆಗಿದೆ. ಸೊ ಇವ್ರ ವೆಬ್ಸೈಟ್ ಅಲ್ಲಿ ಏನಂದ್ರೆ ಒಂದು ಟ್ರಾನ್ಸ್ಪರೆನ್ಸಿ ಕಾಣುತ್ತೆ. ಸೊ ನಮ್ಗೆ ಯಾವ ಸೆಕ್ಟರ್ ಅಲ್ಲಿ ನಿಮ್ಗೆ ಜಾಬ್ ಕೊಡ್ಸಿದೀವಿ ಅಂತ. ಸೊ ಪರ್ಸೆಂಟೇಜ್ ವೈಸ್ ಅಲ್ಲಿ ನಿಮ್ಗೆ ಈ ಸೆಕ್ಟರ್ ಅಲ್ಲಿ ನಾವು ಜಾಬ್ ಕೊಡ್ಸಿದೀವಿ ಅಂತ ಹೇಳಿ ನೀಟ್ ಆಗಿ ಡೀಟೇಲ್ಡ್ ಆಗಿ ಅವರು ನಿಮ್ಗೆ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಎಷ್ಟೋ ಕಾಲೇಜುಗಳಲ್ಲಿ ನಮ್ಗೆ ಟ್ರಾನ್ಸ್ಪರೆನ್ಸಿನೇ ಕಾಣೋದಿಲ್ಲ. ಸೊ ಈ ಪಾಯಿಂಟ್ ಅಲ್ಲಿ ನಿಮ್ಗೆ ರೇವಾ ಜೆನ್ಯೂನ್ ಅಂತ ಅನ್ಸುತ್ತೆ. ಸೊ ಏನಪ್ಪಾ ಈ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ ನ ಆಫರ್ ಮಾಡ್ತಾರೆ ಅಂದ್ರೆ ತುಂಬಾ IT ರಿಲೇಟೆಡ್ ಕೋರ್ಸಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ AML ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, ಇನ್ಫಾರ್ಮೇಶನ್ ಸೈನ್ಸ್ ಇದೆ, ಡಾಟಾ ಸೈನ್ಸ್ ಇದೆ, ಸೈಬರ್ ಸೆಕ್ಯೂರಿಟಿ ಇದೆ. ಸೊ ಈ ತರ ಡಿಫ್ರೆಂಟ್ ಇನೋವೇಟಿವ್ IT ಬ್ರಾಂಚಸ್ ನ ಇವರು ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಜೊತೆಗೆ ಕೋರ್ ಬ್ರಾಂಚಸ್ ಆದ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗು, ಮೆಕ್ಯಾಟ್ರಾನಿಕ್ಸ್, ಸೊ ಈ ತರ ಕೋರ್ಸಸ್ ಸಹ ಇವರು ಮೇಂಟೈನ್ ಮಾಡ್ತಾ ಇರೋದ್ರಿಂದ ಸೊ ಮೋಸ್ಟ್ ಡಿಮ್ಯಾಂಡ್ ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ. ಸೊ ನೀವು KCET ಅಲ್ಲಿ ಏನಾದ್ರು ಜಾಯ್ನ್ ಆಗ್ತೀವಿ ಅಂದ್ರೆ ಒಳ್ಳೆ ರ್ಯಾಂಕಿಂಗ್ ಇದ್ರೆ ಮಾತ್ರ IT ಬ್ರಾಂಚಸ್ಗೆ ಸೀಟ್ ಸಿಗುತ್ತೆ. ಏನಕ್ಕೆ ಮೇಜರ್ ಅಂದ್ರೆ ಇದು ಕ್ಯಾಂಪಸ್ ಒಳ್ಳೆ ನಿಮ್ಗೆ ಕ್ಯಾಂಪಸ್ ವೈಬ್ ತುಂಬಾ ಚೆನ್ನಾಗಿದೆ. ಸೊ ಮಾಡ್ರನ್ ಕ್ಯಾಂಪಸ್ ಫೀಲ್ ಬರುತ್ತೆ, ಮಾಡ್ರನ್ ಸ್ಟೂಡೆಂಟ್ಸ್ ನಿಮ್ಗೆ ಆ ಫೀಲ್ ಬರುತ್ತೆ. ಯಾಕಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಸ್ಟೂಡೆಂಟ್ಸ್ ಬರೋದ್ರಿಂದ ನಿಮ್ಗೆ ಸಿಟಿ ಎಕ್ಸ್ಪೋಜರ್ ಜಾಸ್ತಿ ಸಿಗುತ್ತೆ. ಏನೋ ಒಂದು ಸಿಟಿ ಒಳಗಡೆ ಕಾಲೇಜಲ್ಲಿ ಓದ್ತಾ ಇದೀವಿ ಅನ್ನೋ ಫೀಲು ನಿಮ್ಗೆ ಖಂಡಿತ ಈ ಕಾಲೇಜ್ ಕ್ಯಾಂಪಸ್ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಆ ಫೀಲ್ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಸ್ಟೂಡೆಂಟ್ಸ್ ತುಂಬಾ ಇಂಪ್ರೆಸ್ ಆಗ್ತಾರೆ ಕ್ಯಾಂಪಸ್ ನೋಡಿದ್ರೆ. ಅದ ಎನ್ವಿರಾನ್ಮೆಂಟ್ ಮಾಡ್ರನ್ ತುಂಬಾ ಹೈ ಮಾಡ್ರನ್ ಆಗಿರೋದ್ರಿಂದ ಸೊ ಸ್ಟೂಡೆಂಟ್ ತುಂಬಾ ಇಂಪ್ರೆಸ್ ಆಗಿ ನಾವು ಇದೇ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೇಕು ಅಂತ ತುಂಬಾ ಜನ ಇಷ್ಟಪಡ್ತಾರೆ. ಸೊ ಏನಪ್ಪಾ KCET ರ್ಯಾಂಕ್ ಎಷ್ಟಿದ್ರೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂದ್ರೆ ನಿಮ್ಗೆ 30 ರಿಂದ 40 ಸಾವಿರದ ಒಳಗಡೆ ಜನರಲ್ ಮೆರಿಟ್ ಆದ್ರೆ ಸೊ ಓವರ್ ಆಲ್ IT ಬ್ರಾಂಚಸ್ಗೆ, ಆದ್ರೆ ಕೆಲವು CS ಕೋರ್ ಬ್ರಾಂಚಸ್ ಆದ್ರೆ ತುಂಬಾ ಒಳ್ಳೆ ರ್ಯಾಂಕಿಂಗ್ ಇದ್ರೆ ಮಾತ್ರ ಸೀಟ್ ಸಿಗುತ್ತೆ. ತುಂಬಾ ಕಾಂಪಿಟೇಟಿವ್ ಆಗಿದೆ ಸೀಟ್ ಸಿಗೋದು. ಸೊ ನಿಮ್ಗೆ ಏನಾದ್ರೂ ಇನ್ ಕೇಸ್ KCET ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್ ಥ್ರೂನು ಹೋಗ್ಬೋದು. ಸೊ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ಆಪ್ಷನ್ ಇದೆ. ಈಗ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ನೀವು ಕಾಲೇಜ್ ಹತ್ರ ಹೋದಾಗ ನೀವು ಡಿಸ್ಕಸ್ ಮಾಡಿದ್ರೆ ಎಲ್ಲ HR ಟೀಮ್ ಇಟ್ಟಿದ್ದಾರೆ. ಸೊ ನಿಮ್ಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ ಕೇಸ್ ನಿಮ್ಗೆ ಅಡ್ಮಿಷನ್ ಪ್ರೋಸೆಸ್ ಅಲ್ಲಿ ಏನಾದ್ರು ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಅಲ್ಲಿ ಏನಾದ್ರು ಸಹಾಯ ಬೇಕಾದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಜನ ಫ್ಯಾಕಲ್ಟೀಸ್ ನನ್ಗೆ ಅಲ್ಲಿ ಪರಿಚಯ ಇದ್ದಾರೆ. ಸೊ ನಿಮ್ಗೆ ಅವ್ರ ಕಾಂಟ್ಯಾಕ್ಟ್ ಕೊಡ್ತೀನಿ. ಸೊ ಅವ್ರ ಥ್ರೂ ಹೋದ್ರೆ ನಿಮ್ಗೆ ಮೇ ಬಿ ಕನ್ಸೆಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ, ನಿಮ್ಗೆ ಫೀಸು ಕಡಿಮೆ ಆಗುತ್ತೆ. ಸೊ ಇದೊಂದು ಬೆನಿಫಿಟ್. ಯಾಕಂದ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ತುಂಬಾ ಲಕ್ಷಗಳು ಕಟ್ಟೋದ್ರಿಂದ ಎಸ್ಪೆಷಲಿ IT ರಿಲೇಟೆಡ್ ಬ್ರಾಂಚಸ್ಗೆ ನೀವು ಜಾಯ್ನ್ ಆಗುವಾಗ ಫೀಸ್ ಜಾಸ್ತಿ ಇರುತ್ತೆ. ಕಂಪೇರ್ಡ್ಲಿ 5 to 6 lakhs per annum ಬರ್ಬೋದು. ಸೊ ಈ ಫೀಸ್ ಅಲ್ಲಿ ನಿಮ್ಗೆ ತುಂಬಾ ಸೇವ್ ಮಾಡಬಹುದು. ಯಾಕಂದ್ರೆ ಒಬ್ಬ ಫ್ಯಾಕಲ್ಟಿ ರೆಫರ್ ಮಾಡೋದ್ರಿಂದ ಸೊ ನಿಮ್ಗೆ ಸೇವ್ ಆಗ್ಬೋದು. ನೀವೇನು ಯಾರಿಗೂ ಏನು ದುಡ್ಡು ಕೊಡೋಂಗಿಲ್ಲ, ಡೈರೆಕ್ಟ್ ನೀವು ಕಾಲೇಜಲ್ಲಿ ಹೋಗಿ ಅಡ್ಮಿಟ್ ಆಗೋದ್ರಿಂದ ಸೊ ಫ್ಯಾಕಲ್ಟಿ ಥ್ರೂ ಹೋದ್ರೆ ನಿಮ್ಗೆ ಚಾನ್ಸಸ್ ಕಡಿಮೆ, ಏನು ಫೀಸ್ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಗೆ ಏನಾದ್ರೂ ರೇವಾ ಯೂನಿವರ್ಸಿಟಿಯಲ್ಲಿ ನೀವು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಏನಾದ್ರು ಅಡ್ಮಿಷನ್ ಆಗ್ತೀನಿ ಅಂದ್ರೆ ಖಂಡಿತ ನನಗೆ ಮೆಸೇಜ್ ಮಾಡಿ. ನಾನು ನಿಮ್ಗೆ ಖಂಡಿತ ಒಳ್ಳೆ ಫ್ಯಾಕಲ್ಟಿ ರೆಫರೆನ್ಸ್ ಕೊಡ್ತೀನಿ. ಆ ಫ್ಯಾಕಲ್ಟಿ ಮುಖಾಂತರ ಹೋಗಿ ನಿಮ್ಗೆ ಅಡ್ಮಿಷನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಯಾವುದೇ ಮೀಡಿಯೇಟರ್ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟ್ ಆಗಿ ಫ್ಯಾಕಲ್ಟಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋದ್ರೆ ಅವ್ರ ರೆಫರೆನ್ಸ್ ಅಲ್ಲಿ ನಿಮ್ಗೆ ಅಡ್ಮಿಷನ್ ಮಾಡಿಸ್ತಾರೆ. ಸೊ ಇದರಿಂದ ನಿಮ್ಗೆ ಬೆನಿಫಿಟ್ ಆಗುತ್ತೆ. ಅವರು ಸ್ವಲ್ಪ ಕನ್ಫ್ಯೂಷನ್ ಸಿಗುತ್ತೆ. ನೀವು ಡೈರೆಕ್ಟ್ ಆಗಿ ಹೋಗೋದಕ್ಕೂ ಫ್ಯಾಕಲ್ಟಿ ಥ್ರೂ ಹೋಗೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಜೊತೆಗೆ ಅವ್ರು ನಿಮ್ಗೆ ಮೆಂಟರ್ ಆಗಿ ಬೇಕಾದ್ರೂ ವರ್ಕ್ ಮಾಡ್ತಾರೆ ನೀವು 4 years ಇದ್ದಾಗ. ಸೊ ಅದು ಒಂದು ಒಳ್ಳೆ ಬೆನಿಫಿಟ್. ಸೊ ಪ್ಲೇಸ್ಮೆಂಟ್ ವಿಷಯಕ್ಕೆ ಬಂದಾಗ ನಾನು ಆಲ್ರೆಡಿ ಹೇಳಿದ್ದೀನಿ, ತುಂಬಾ ಟ್ರಾನ್ಸ್ಪರೆಂಟ್ ಆಗಿದೆ. ಎಲ್ಲಾ ಸೆಕ್ಟರ್ದು ಇವರು ನಿಮ್ಗೆ ಮೆನ್ಷನ್ ಮಾಡ್ತಾರೆ. ಜೊತೆಗೆ ಏನಪ್ಪಾ ರೇವಾ ಯೂನಿವರ್ಸಿಟಿಯಲ್ಲಿ ಬೆಸ್ಟ್ ಅಂದ್ರೆ ರೇವಾ ಯೂನಿವರ್ಸಿಟಿಯಲ್ಲಿ
ಸೊ ನಿಮ್ಗೆ ಡ್ಯುಯಲ್ ಡಿಗ್ರಿ ಅಂದ್ರೆ ಜೊತೆಗೆ ಅಬ್ರಾಡ್ ಅಲ್ಲಿ ನೀವು ಒಂದ್ ಸೆಮಿಸ್ಟರ್ ಹೋಗಿ ಓದ್ಬೋದು. ಇದು ಎಲ್ಲಾರ್ಗೂ ಅವಕಾಶ ಸಿಗೋದಿಲ್ಲ. ಸೊ ನೀವೇನಾದ್ರೂ ಬ್ರೈಟ್ ಆಗಿದ್ದು, ಸೊ ಅದಕ್ಕೇನೋ ಸರ್ಟನ್ ಫೀಸ್ ಇರುತ್ತೆ, ಅದನ್ನೆಲ್ಲ ಪೇ ಮಾಡಿದ್ರೆ ಸೊ ಒಂದ್ ಸೆಮಿಸ್ಟರ್ ಅಥವಾ ಒಂದು 2 ಇಯರ್ಸ್ ರೇವಾ ಯೂನಿವರ್ಸಿಟಿಲಿ 2 ಇಯರ್ಸ್ ಅದರ್ ಯೂನಿವರ್ಸಿಟಿಯಲ್ಲಿ ನೀವು ಎಜುಕೇಶನ್ ಮಾಡ್ಬೋದು. ಸೊ ಒಂದು 2-3 ಕಂಟ್ರಿ ಜೊತೆ ಇವ್ರು ಟೈ ಅಪ್, ಯುಕೆ ಕಾಂಟಿನೆಂಟ್ ಅಲ್ಲಿ ಒಂದ್ 2-3 ಕಂಟ್ರೀಸ್ ಜೊತೆ ಇವರು ಟೈ ಅಪ್ ಆಗಿದ್ದಾರೆ. ಸೊ ಇದರಿಂದ ನೀವು ಅಲ್ಲಿ ಹೋಗಿ ಅಲ್ಲಿನ ಎನ್ವಿರಾನ್ಮೆಂಟ್ ತಿಳ್ಕೊಂಡು ಯಾವ ತರ ಸ್ಟೂಡೆಂಟ್ಸ್ ಇರ್ತಾರೆ, ಯಾವ ತರ ಎಕ್ಸ್ಪೋಜರ್ ಇರುತ್ತೆ ಅನ್ನೋದನ್ನ ತಿಳ್ಕೊಬಹುದು. ಸೊ ಇದರಿಂದ ನಿಮ್ಗೆ ಒಂದು ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ. ಸೊ ಕೆಲವು ಕಾಲೇಜಸ್ ಅಲ್ಲಿ ಈ ತರ ಆಪರ್ಚುನಿಟಿ ಇರೋದು, ಆ ಕಾಲೇಜಸ್ ಅಲ್ಲಿ ಇದು ಒಂದು. ಸೊ ನೀವೇನಾದ್ರೂ ಒಂದ್ ಸೆಮಿಸ್ಟರ್ ಅಬ್ರಾಡ್ ಅಲ್ಲಿ ಹೋಗಿ ಓದ್ಕೊಂಡ್ ಬಂದ್ರೆ ನಿಮ್ಗೆ ನಿಮ್ಮ ರೆಸ್ಯೂಮ್ ಅಲ್ಲಿ ಆಡ್ ಮಾಡ್ಕೊಂಡ್ರೆ ಸೊ ಅದ್ರ ಬೆನಿಫಿಟ್ ಬೇರೆ ತರ ಇರುತ್ತೆ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ನಾವೇನೋ ಸ್ಕಿಲ್ ಕಲ್ತು ಜಾಬ್ ಮಾಡಿ ಅಲ್ಲಿಂದ ಇಂಡಸ್ಟ್ರಿಗೆ ಹೋಗು, ಸ್ಟೂಡೆಂಟ್ ಲೈಫ್ ಅಲ್ಲೇ ಅಬ್ರಾಡ್ ಅಲ್ಲಿ ಹೋಗಿ ಒಂದ್ ಸೆಮಿಸ್ಟರ್ ಇಲ್ಲ 2 ಇಯರ್ಸ್ ನಾವು ಸೇಮ್ ಅಲ್ಲೋ ಎಜುಕೇಟ್ ಮಾಡೋದ್ರಿಂದ ನಿಮ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಜೊತೆಗೆ ನಿಮ್ಗೆ ಗ್ಲೋಬಲಿ ಎಕ್ಸ್ಪೋಜರ್ ಸಿಗುತ್ತೆ. ಅದು ತುಂಬಾ ಬೆನಿಫಿಟ್. ಸೊ ಇದು ಎಲ್ಲ ಸೇರಿದವ್ರಿಗೆಲ್ಲ ಸಿಗುತ್ತಾ? ಖಂಡಿತ ಸಿಗೋದಿಲ್ಲ. ಸರ್ಟನ್ ಕ್ರೈಟೀರಿಯಾ ಇಟ್ಟಿರ್ತಾರೆ, ಮಿನಿಮಮ್ ಪರ್ಸೆಂಟೇಜ್ ಮೇಂಟೈನ್ ಮಾಡಬೇಕು. ಸೊ ದೇರ್ ಆರ್ ಸೋ ಮೆನಿ ಕ್ರೈಟೀರಿಯಾ. ಆ ಕ್ರೈಟೀರಿಯಾಕ್ ನೀವೇನಾದ್ರೂ ರೀಚ್ ಆದ್ರೆ ಖಂಡಿತ ಅವಕಾಶ ಸಿಗುತ್ತೆ. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ಹೋಗಿದ್ದಾರೆ. ಇದೇನು ಸುಮ್ನೆ ಹೆಸರಿಗೆ ಮಾತ್ರ ಇಟ್ಕೊಂಡಿಲ್ಲ. ಎವ್ರಿ ಸೆಮಿಸ್ಟರ್ ಸ್ಟೂಡೆಂಟ್ ಹೋಗ್ತಾ ಇದ್ದಾರೆ. ತುಂಬಾ ಕಾಂಪಿಟೇಟಿವ್ ಆಗಿ ರನ್ ಆಗ್ತಿರೋ ಇನ್ಸ್ಟಿಟ್ಯೂಷನ್. ಸೊ ಫ್ಯಾಕಲ್ಟೀಸು ಅಷ್ಟೇ ಎಲ್ಲ ಒಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ PhD ಮಾಡಿರೋಂಥ ಫ್ಯಾಕಲ್ಟೀಸ್ ಇದ್ದಾರೆ. ಸೊ ಇದೊಂದು ಮೇಜರ್ ಅಡ್ವಾಂಟೇಜ್. ಇದು ಫ್ಯಾಕಲ್ಟಿ ಕ್ವಾಲಿಟಿ ವೈಸ್ ನೀವೇನು ಕಾಂಪ್ರಮೈಸ್ ಆಗುವಂಥದ್ದೇ ಇಲ್ಲ. ಸೊ ಕ್ವಾಲಿಟಿ ಚೆನ್ನಾಗಿದೆ. ಸೊ ಟೀಚಿಂಗು ಚೆನ್ನಾಗಿರುತ್ತೆ. ಈಗ ಇಂಜಿನಿಯರಿಂಗ್ ಅಲ್ಲಿ ಟೀಚಿಂಗ್ ಅನ್ನೋದಕ್ಕಿಂತ ರಿಸರ್ಚ್ ಓರಿಯೆಂಟೆಡ್ ವರ್ಕ್ ಮಾಡೋದ್ರಿಂದ ಬೆನಿಫಿಟ್ ಜಾಸ್ತಿ. ಸೊ ನೀವು ಅಷ್ಟೇ ಸ್ಟೂಡೆಂಟ್ ಆಗಿ ಜಾಯ್ನ್ ಆದ್ರೆ ರಿಸರ್ಚ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅಲ್ಲೂ ಫೆಸಿಲಿಟೀಸ್ ಚೆನ್ನಾಗಿದೆ. ಅದು ತುಂಬಾ ಇಂಪಾರ್ಟೆಂಟ್. ಈಗ ಟ್ರಾನ್ಸ್ಪೋರ್ಟೇಷನ್ ವಿಷಯಕ್ಕೆ ಬಂದಾಗ ರೇವಾ ಕಾಲೇಜಲ್ಲೂ ಅಷ್ಟೇ ಆಲ್ ಓವರ್ ಬೆಂಗಳೂರು ಇವರು ಬಸ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಆಲ್ರೆಡಿ ಹೇಳಿದಾಗೆ BMTC ಬಸ್ ಈಸಿಯಾಗಿ ಆಕ್ಸೆಸ್ ಇದೆ. ಕಟ್ಗೆನಹಳ್ಳಿ ಬಂದ್ರೆ ನಿಮ್ಗೆ ಈಸಿಯಾಗಿ ಆಕ್ಸೆಸ್ ಇದೆ. ಸೊ ಇಲ್ಲ ಮೆಟ್ರೋನು ಬರ್ತಾ ಇದೆ. ಮೇ ಬಿ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಮೆಟ್ರೋ ಬಾಗ್ಲು ಕ್ರಾಸ್ಗೆ ಓಪನ್ ಆಗುತ್ತೆ. ಸೊ ಅಲ್ಲಿಂದ ನೀವು ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಸೊ ಇದು ಮೇಜರ್ ಈ ಕಾಲೇಜ್ ಬಗ್ಗೆ ಹೇಳ್ತಾ ಹೋಗೋದು. ಸರ್ ಏನೆಲ್ಲ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಏನು ಇಲ್ವಾ ರೇವಾ ಯೂನಿವರ್ಸಿಟಿ ಅಂದ್ರೆ ಡಿಸ್ಅಡ್ವಾಂಟೇಜು ಇದೆ. ಏನಂದ್ರೆ ಕ್ರೌಡ್ ಸ್ವಲ್ಪ ಜಾಸ್ತಿ ಇದೆ. ಯೂನಿವರ್ಸಿಟೀಸ್ ಆಗ್ಬಿಟ್ಟಾಗ ಏನ್ ಮಾಡ್ತಾರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ನ ಜಾಸ್ತಿ ತಗೊಂತಾರೆ. ಸೊ ಅದರಿಂದ ಕ್ರೌಡ್ ಜಾಸ್ತಿ ಇರುತ್ತೆ. ಏನಪ್ಪ ಕ್ರೌಡ್ ಜಾಸ್ತಿ ಇದ್ರೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಈಗ 100 ಜನ CS ಸ್ಟೂಡೆಂಟ್ಸ್ ಒಂದ್ ಕಾಲೇಜಲ್ಲಿ ಇದಾರೆ ಅಂದ್ರೆ 100 ಜೊತೆ ಕಾಂಪಿಟೇಷನ್ ಮಾಡ್ಬೇಕು ಯಾವ್ದಾದ್ರು ಕಂಪ್ನಿ ಬಂದಾಗ. ಇಲ್ಲಿ ಒಂದ್ 2000 ಜನ ಇದಾರೆ CS ಅಲ್ಲಿ ಅಂದಾಗ ಆ 2000 ಜೊತೆ ನೀವು ಕಾಂಪಿಟೇಷನ್ ಮಾಡ್ಬೇಕು ಒಂದ್ ಕಂಪ್ನಿ ಬಂದಾಗ. ಸೊ ಇಷ್ಟೇ ಡಿಫ್ರೆನ್ಸ್. ಕ್ರೌಡ್ ಜಾಸ್ತಿ ಇರೋದೇ ಈ ಕಾಲೇಜ್ನ ಮೇಜರ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಬಟ್ ಮಾಡ್ರನ್ ಆಗಿ ಏನು ಕರಿಕ್ಯುಲಮ್ ಬೇಕು ಇಂಡಸ್ಟ್ರಿ ರಿಲೇಟೆಡ್ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. ಸೊ ಇದು ಒಂದು ಪಾಸಿಟಿವ್ ಥಿಂಗು. ಸೊ ನೆಕ್ಸ್ಟ್ ನೆಗೆಟಿವ್ ಥಿಂಗ್ ಅಂದ್ರೆ ಈಗ ನೀವು ಬಾಗ್ಲು ಕ್ರಾಸ್ ಇಂದ ಬರಬೇಕು ಅಂದ್ರೆ ಇನ್ ಕೇಸ್ BMTC ಪ್ರಿಫರ್ ಮಾಡ್ತೀರಿ ಅಂದ್ರೆ ಕ್ರೌಡ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹೆಕ್ಟಿಕ್ ಅನ್ಸ್ಬೋದು ಟ್ರಾವೆಲಿಂಗ್ ಆ 1 or 2 ಕಿಲೋಮೀಟರ್ಸ್. ಸೊ ಎಕ್ಸಾಕ್ಟ್ ನಿಮ್ ಕಾಲೇಜ್ ಆಪೋಸಿಟ್ ಬಸ್ ಸ್ಟ್ಯಾಂಡ್ ಇಲ್ಲ. ಸೊ ಅಲ್ಲಿಂದ ಒಂದು 1/2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನೀವು ವಾಕ್ ಮಾಡ್ಕೊಂಡು ಹೋಗ್ಬೇಕು ಕಾಲೇಜ್ ಕ್ಯಾಂಪಸ್ಗೆ. ಸೊ ಅದು ಒಂದು ಮೇ ಬಿ ನೀವು ಡಿಸ್ಅಡ್ವಾಂಟೇಜ್ ಅಂದ್ರೆ ಅನ್ಕೊಬಹುದು. ಸೊ ಇದಾದ ಮೇಜರ್ ಡಿಸ್ಅಡ್ವಾಂಟೇಜ್. ಸೊ ಮೇಜರ್ ಡಿಸ್ಅಡ್ವಾಂಟೇಜಸ್ ಕಂಪೇರ್ ಮಾಡಿದ್ರೆ ಅಡ್ವಾಂಟೇಜಸ್ ಜಾಸ್ತಿ ಇದೆ. ಸೊ ಜೊತೆಗೆ ತುಂಬಾ ಒಂಥರ ಮಾಡ್ರನ್ ಫೀಲ್ ಬರುವಂತ ಕ್ಯಾಂಪಸ್. ಒಂದು 45 ಎಕರೆ ಗ್ರೀನರಿ ಕ್ಯಾಂಪಸ್ ಒಳಗಡೆ ತುಂಬಾ ಚೆನ್ನಾಗಿದೆ. ಸೊ ಎಲ್ಲ ಮಾಡ್ರನ್ ಟೈಪ್ ಆಫ್ ಕಲ್ಚರ್ ಮತ್ತೆ ಲೈಫ್ ಸ್ಟೈಲ್ ಎಲ್ಲ ಆ ತರನೇ ಇದೆ. ಸೊ ನಾನೇನಾದ್ರೂ ಒಂದು ಒಳ್ಳೆ ಫುಲ್ ಸಿಟಿ ಕಾಲೇಜ್ ತರನೇ ಫೀಲ್ ಬರುತ್ತೆ. ಸೊ ಮಿಕ್ಸ್ಡ್ ಕ್ರೌಡ್ ಇರ್ತಾರೆ. ಇಲ್ಲೆಲ್ಲ ರೂರಲ್ ಬ್ಯಾಕ್ ಗ್ರೌಂಡ್ ಅಥವಾ ಸಿಟಿ ಬ್ಯಾಕ್ ಗ್ರೌಂಡ್ ಅಥವಾ ಆಂಧ್ರ ಸ್ಟೂಡೆಂಟ್ಸ್ ಅಥವಾ ಯಾವ್ದಾದ್ರು ಒಂದು ಸ್ಟೇಟ್ ಸ್ಟೂಡೆಂಟ್ಗೆ ಇದು ಫಿಕ್ಸ್ ಆಗಿಲ್ಲ. ಸೊ ಆಲ್ ಓವರ್ ಇಂಡಿಯಾದಿಂದ ತುಂಬಾ ಜನ ಸ್ಟೂಡೆಂಟ್ ಜಾಯ್ನ್ ಆಗ್ತಾರೆ. ತುಂಬಾ ನಾರ್ತ್ ಇಂಡಿಯನ್ ಸ್ಟೂಡೆಂಟ್ಸ್ ಈ ಕಾಲೇಜ್ನ ಪ್ರಿಫರ್ ಮಾಡಿ ಬಂದಿದ್ದಾರೆ. ಸೊ ನೀವು ಅಷ್ಟೇ ಇಂಥ ಕಾಲೇಜುಗಳಲ್ಲಿ ಇದೆ ಅಂತಲ್ಲ, ರೇವಾ ಅಂತಲ್ಲ, ಯಾವುದೇ ಈ ತರ ಕಾಲೇಜುಗಳಲ್ಲಿ ಜಾಯ್ನ್ ಆದಾಗ ನಿಮ್ಗೊಂದು ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ. ಸೊ ಏನಪ್ಪಾ ಡಿಫ್ರೆಂಟ್ ಕಲ್ಚರ್ ಜೊತೆ ನಿಮ್ಗೆ ಮಿಕ್ಸ್ ಆಗೋದಕ್ಕೆ ಒಂದು ಆಪರ್ಚುನಿಟಿ. ಸೊ ಈ ಆಪರ್ಚುನಿಟಿನ ನಿಮ್ಗೆ ಏನಾದ್ರು ಇನ್ ಕೇಸ್ CET ಸಿಕ್ಕಿದ್ರೆ ಇದನ್ನ ಯೂಸ್ ಮಾಡ್ಕೊಬಹುದು. ಇಲ್ಲ ನನಗೆ CET ಸಿಗ್ಲಿಲ್ಲ ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗ್ಬೇಕು ಅಂದ್ರೆ ಒಂದ್ಸರಿ ಕನ್ಸಲ್ಟ್ ಮಾಡಿ. ಸೊ ಯಾಕಂದ್ರೆ ನಮ್ಮ ಫ್ಯಾಕಲ್ಟಿ ಥ್ರೂ ನೀವು ಅಡ್ಮಿಷನ್ ತಗೋಬಹುದು. ಸೊ ನಿಮ್ಗೆ ಒಂದು ಮೇ ಬಿ ಆ ಫ್ಯಾಕಲ್ಟಿ ಮಾತಾಡಿ ಮೇ ಬಿ ಕನ್ಸೆಷನ್ ಮಾಡ್ಬೋದು. ನೀವು ಡೈರೆಕ್ಟ್ ಆಗಿ ಹೋದ್ರೂ ತೊಂದರೆ ಇಲ್ಲ. ನಿಮಗೂ ಕಾಲೇಜಿಂದ ಏನಿರುತ್ತೆ ಆ ಫೀಸಲ್ಲಿ ಕೊಡ್ತಾರೆ. ಸೊ ಇವ್ರ ಮುಖಾಂತರ ಹೋದ್ರೆ, ಫ್ಯಾಕಲ್ಟಿ ಮುಖಾಂತರ ಹೋದ್ರೆ ನಿಮ್ಗೆ ಒಂದು ಫ್ಯಾಕಲ್ಟಿ ಪರಿಚಯ ಆದಂಗೆ ಆಗುತ್ತೆ. ಜೊತೆಗೆ ಸ್ವಲ್ಪ ಕನ್ಸೆಷನ್ ಸಿಗ್ದಂಗೂ ಆಗುತ್ತೆ. ಸೊ ಐ ಥಿಂಕ್ ನಾನು ರೇವಾ ಯೂನಿವರ್ಸಿಟಿ ಬಗ್ಗೆ ಹೆಚ್ಚಿನ ಏನೇನ್ ಮಾಹಿತಿ ಬೇಕೋ ಅದನ್ನೆಲ್ಲ ಕೊಟ್ಟಿದ್ದೀನಿ ಅನ್ಕೊಂತೀನಿ. ನಿಮ್ಗೆ ಇನ್ನೂ ಏನಾದ್ರೂ ಮಾಹಿತಿ ಬೇಕಾದ್ರೆ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಖಂಡಿತ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಖಂಡಿತ ನಿಮ್ಗೆ ರೆಸ್ಪಾಂಡ್ ಮಾಡ್ತೀನಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು.